ಲೋ ಮಗನೇ, ಹುಸಿ ನನ್ನ ಮಾತು ಕೇಳಲ್ಲ. ನಾನು ಹೆಂಗೋ ಸಣ್ಣ ನಾಟಕ ಆಡ್ಕೊಂಡು ಜೀವನ ಮಾಡ್ತಿದ್ದೆ. ಈಗ ಎಲ್ಲ ವಿಷಯನೂ ಗೊತ್ತಾಗೋಗ್ಬಿಟ್ರೆ ನನ್ನ ಹೆಂಡತಿ ಸುಮ್ಮನೆ ಬಿಟ್ಬಿಡ್ತಾಳ ನನ್ನ. ಹೇಳು, ಅಷ್ಟೇ ಕತೆ ಮುಗ್ದೋಯ್ತು ಕಣಮ್ಮ. ಎಲ್ಲ ಜೀವನನೂ ಸೆಟ್ಲ್ ಆಯ್ತು. ನನ್ನ ಜೀವನ ಏನಿ ಆಳ್ ಬಿದ್ದು ಹಾಳಾಗೋಯ್ತಾಯ್ತು ಅಷ್ಟೇನಿಯ ನನ್ನ ಜೀವನ. ಎಲ್ಲರೂ ಜೀವನವೇ ಸೂಪರಾಗಿ ಸೆಟ್ಲ್ ಆಯ್ತೈತೆ. ನನ್ನ ಜೀವನನೇನಿಯ ಬುಟ್ಟಾಕು ಹಾಳಾಗೋಯ್ತೀನಿ ನಾನು. ಯಾಕೋ ನನಗೆ ಬದುಕಬೇಕು ಅನ್ನೋ ಆಸೆನೇನಿಯ ಇಲ್ಲ ಕಣಮ್ಮ. ಎಲ್ಲ ಹಾಳಾಗೋಯ್ತು ಕಣಮ್ಮ. ಯಾಕೋ ನಾನು ಏನು ಮಾಡಬೇಕು ಅಂದ್ರೂ ಒಳ್ಳೇದಾಯ್ತಿಲ್ಲ. ನಂಗೆ ಏನು ಒಳ್ಳೇದು ಮಾಡೋಕ್ಕೆ ಮನ್ಸು ಗೊತ್ತಾ ಇಲ್ಲ ಕಣಮ್ಮ. ನನಗೆ ಸ್ಯಾನೆ ಬೇಜಾರಾಯ್ತೈತೆ ಕಣಮ್ಮ ನಂಗಂತೂ. ಏನು ಮಾಡಬೇಕು ಹೋಗಮ್ಮ. ನಾನೇ ಸರಿ ಇಲ್ವೇನೋ ಅಂತ ಅನ್ನಿಸ್ತೈತೆ. ಪುಟ್ಟಿ ಹೇಳಿದ್ಮೇಲೆ ಎಲ್ಲ ನಿಜ. ನಾನು ಮೈ ಸಾಪಲು ಬಿದ್ಕೊಂಡು ಓಡಾಡ್ತಿರೋದಕ್ಕೆ ಒಳ್ಳೆ ಕತೆ ಹಿಂಗಾಯ್ತೈತೆ ಅನ್ನಿಸ್ತೈತೆ ನಂಗಂತೂ. ಅಮ್ಮ ಹೊಂಟೋಗ್ಬಿಡನ್ ಬಾ ಅಮ್ಮ. ಈ ಊರು ಗೀರು ಎಲ್ಲ ಬಿಟ್ಬಿಟ್ಟು. ಎಲ್ಗೋಯ್ತಿರಮ್ಮವ? ಊರು ಕೇರು ಬಿಟ್ಬಿಟ್ಟು ಹೋಗಿದ ತಕ್ಷಣ ನಿಮ್ಗೆ ಊಟ ಸಿಕ್ಬಿಡ್ತೈತಾ? ಇಲ್ಲ ಊರು ಕೇರಿ ಬಿಟ್ಟು ಹೋಗಿದ ತಕ್ಷಣ ಏನಿಯ ನಿಮ್ಗೆಲ್ಲ ಒಳ್ಳೇದಾಗೋಗ್ಬಿಡ್ತದ ಮಾವ? ಊರೆಲ್ಲ ಚೇಂಜ್ ಆಗ್ಬೇಕಾಗಿರೋದು, ನೀವು ಚೇಂಜ್ ಆಗ್ಬೇಕಾಗಿರೋದು ಮಾವ. ಚಿಕ್ಕ ಹುಡುಗಿಯಿಂದ ನಾನು ನೋಡ್ತಾನೆ ಇದ್ದೀನಿ ನಿಮ್ಮನ್ನ. ನೀವೇನು ಮಾವ ಕೊಟ್ಟಿದ್ದು? ಎಲ್ಲೋ ಅನಾಥರಾಗಿ ಬಿದ್ದಿದ್ದು ನಿಮ್ಮನ್ನ ನಮ್ಮತ್ತೆ ಅಂದರೆ ನಿಮ್ಮಮ್ಮ ಕರ್ಕೊಂಡು ಬಂದು ಸಾಕಿ ಸಲ್ವಿ ಮಾಡಿ ಇಷ್ಟು ದೊಡ್ಡನಾಗಿ ಮಾಡಿದ್ರು. ಇವತ್ತಿಗೂ ಯಾವ ಸ್ವಂತ ತಾಯಿನೂ ಯಾರೂ ಹಿಂದೆ ಬೀಳಕ್ಕಿಲ್ಲ. ಆದ್ರೂ ಅಷ್ಟು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಹೇಳ್ಬಿಟ್ಟು ಸಾಕಿರ ಇದಕ್ಕೆ ಕಣ್ಣೀರು ಹಾಕೊಂಡು ನಿಮ್ಮ ಹಿಂದೆ ತಿರುಗ್ತಿದ್ರು. ನಿಮ್ಮ ಮನಸ್ಸು ಕರೋಗ್ತಿಲ್ಲ, ನೀವು ಬದಲಾಯ್ತಿಲ್ಲ. ಸೋಮಾರಿ ನೆನೆಯ ನಿಮ್ಮ ಸ್ವತ್ತು ಅಂತ ಮಾಡ್ಕೊಂಬಿಟ್ಟಿದ್ದೀರಾ ಅಂತಂದರೆ ಏನು ಮಾವ ಅರ್ಥ? ನೀವೇ ಯೋಚನೆ ಮಾಡಿ ಒಂದ್ಸಲ. ನೀವು ಮಾಡ್ತಿರೋ ಸರಿನಾ? ವಯಸ್ಸಾಗೈತೆ ಅತ್ತೆಗೆ, ಅವ್ರನ್ನ ಸಂದಾಗ ನೋಡ್ಕೋಬೇಕು ಅನ್ನೋ ಒಂದು ಚೂರು ಮಾನ ಮರುವುದಿನ ನಿಮ್ಗಿಲ್ವ ಮಾವ? ಇಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿ ಸಾಕಿ ಮಕ್ಕಳಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಿಮ್ಮನ್ನ ಸಾಕಿ ಬೆಳೆಸಿರೋದಕ್ಕೆ ಇದನ್ನೇನೆಯ ನೀವು ಕೊಡ್ತೀರಾ ಬಹುಮಾನ ನಿಮ್ಮ ಅಮ್ಮಂಗೆ? ಹಂಗಲ್ಲ ಪುಟಿ. ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ಫಸ್ಟು ನಾವು ಬದಲಾಗಬೇಕು ಮಾವ, ಆಮೇಲೆ ಜಾಗನ ಬದಲಾಯಿಸಿ. ನೀವೇ ಬದಲಾಗಿದ್ದಂಗೆ ನೀವೇ 420 ಥರ ಇದ್ದು ನೀವು ಅಮೇರಿಕಕ್ಕೆ ಆಫ್ರಿಕಕ್ಕೆ ಎಲ್ಲೋದ್ರೂ ನೀವು ಇದೇ ಬಾಳೆನಿಯ ಬಾಳ್ತೀರಾ. ಎಷ್ಟು ದಿನ ಅಂತ ಓಡ್ತೀರಾ ಮಾವ? ತಪ್ಪಿಸ್ಕೊಂಡು ಎಷ್ಟು ದಿನ ಅಂತ ಓಡೋಕ್ಕಾಯ್ತದೆ ನಿಮ್ಮ ಕೈಲಿ ಹೇಳಿ? ಒಂದಿನ 2 ದಿನ 3 ದಿನ 4 ದಿನ ಎಷ್ಟು ದಿನ ಓಡ್ಬೋದು ನೀವು ಜೀವನದಾಗೆ? ಹೇಳಿ, ನೀವೇ ಹೇಳ್ಬಿಡಿ. ಎಷ್ಟು ವರ್ಷ ಓಡ್ತೀರಾ ನೀವು? ಹುಡ್ದಾಗಿಂದ ಇಲ್ಲಿ ಗಂಟ ಓಡ್ತಾನೆ ಇದ್ದೀರಾ, ನಿಂತಿಲ್ಲ ಎಲ್ಲೂ. ಇವತ್ತು ಏನಾದ್ರು ನಿಮ್ಗೆ ಒಳ್ಳೇದಾಗೈತಾ? ಯೋಚನೆ ಮಾಡಿ. ಎಲ್ಲ ನಿಮ್ಮ ಕಾಲ ಹತ್ರಕ್ಕೆ ಒಳ್ಳೊಳ್ಳೊಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದ್ರೂ ಜಾಡ್ಸೋದಿದ್ಯಾ ಎಲ್ಲನೂ. ಈಗ ನಿನ್ನ ಹತ್ರ ಇರೋ ಹೆಂಡ್ತಿ ಅವಳಿಗೆ ಏನು ಕಮ್ಮಿ ಆಗೈತೆ ಮಾವ? ತುಂಬ ಒಳ್ಳೆಯವಳು. 10 ಎಕರೆ ಅವರಪ್ಪ ಜಮೀನು ಕೊಟ್ಟೈತೆ, ಮನೆ ಕೊಟ್ಟೈತೆ. ದುಡ್ಕೊಂಡು ನಿಮ್ಮ ಕೈಲಿ ಮಾಡೋಕ್ಕಾಗ್ದಿದ್ದಂಗೆ ಕಳ್ಕೊಂಡು ಬರ್ತಿದ್ದೀರಾ ಅಂತಂದರೆ ನನಗೆ ನಾಚಿಕೆ ಆಗ್ತೈತೆ. ಒಂದು ಸಲ ನಿಮ್ಮ ಅಮ್ಮ ಕರ್ಕೊಂಡು ಬಂದು ಸಾಕಲಿಲ್ಲ ಅಂದಿದ್ರೆ ಅನಾಥ ಆಗಿ ಬೀದಿ ಭಿಕ್ಷೆ ಎತ್ತಾ ಇದ್ದೆ ನೀನು, ಗೊತ್ತಾ ನಿನಗೆ? ಆದರೆ ತಂದು ಸಾಕೊಂಡವ್ರೆ. ಅವರು ಕೊಡ್ತಿರೋ ಬಹುಮಾನ ಇದೇನೇನಿಯ? ಊರು ಬಿಟ್ಟು ಹೋಗೋಣ, ಹೆಂಡ್ತಿ ಬಿಟ್ಬಿಟ್ಟು ಹೋಗೋಣ, ಇನ್ನೊಬ್ಳನ್ನ ಕಟ್ಕೊಳ್ಳೋಣ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಮಾವ. ದೇವ್ರಣೆ ಕೇಳ್ತೀನಿ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನಾನು ನಿಮ್ಗಿನ್ನ ಚಿಕ್ಕವಳಾಗ್ಬಿಟ್ಟು ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ಜನ್ಮ ಅಂತೂ ಯಾವ ಬೇವರ್ಸಿ ನನ್ನ ಮಗಂಗೂ ಬೇಡ, ನಿಮ್ಮಂಥ ಬೇವರ್ಸಿ ಬಾಳಂತೂ. ಸೋಮಾರಿ, ದುಡಿಯಲ್ಲ, ಹುಟ್ಟು ಸುಳ್ಳು ನನ್ನ ಮಗ, ಬರೀ ನಾಟಕ ನನ್ನ ಮಗ. ಅಸಹ್ಯ ಆಗ್ತೈತೆ ನಿಮ್ಮನ್ನ ಮಕ್ಕ ನೋಡೋಕ್ಕೆ, ನನಗೆ ಅಸಹ್ಯ ಆಗ್ತೈತೆ. ಏನೋ ಮಾವ ಅಂತ ಹೇಳ್ಬಿಟ್ಟು ನೀನು ಮುಖ ನೋಡ್ಕೊಂಡಲ್ಲ, ಅತ್ತೆ ಮುಖ ನೋಡ್ಕೊಂಡು ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ ನೋಡಿ. ಆಗಿದ್ದೆಲ್ಲ ಆಗೋಯ್ತು. ಬದಲಾಯ್ತಿರೋ ಬಿಡ್ತಿರೋ ಅದೆಲ್ಲ ನಿಮ್ಮ ಹಣೆ ಬರಹ ಹೋಗ್ಬಿಟ್ಟಿದ್ದು ಮಾವ. ನಾನೇನು ಮಾಡೋಕ್ಕಾಗಲ್ಲ. ನೀನುಂಟು, ನಿನ್ನ ಹಣೆ ಬರಹ ಉಂಟು ನೋಡಿ. ನನ್ನ ಹತ್ರ 1 ಲಕ್ಷ ಐತೆ, ತಗೊಳ್ಳಿ 1 ಲಕ್ಷನ. ಈ ಲಕ್ಷನ ಇಟ್ಕೊಳ್ಳಿ. ನಾನು ನಿನ್ನ ಹೆಂಡತಿ ಹತ್ರ ಮಾತಾಡ್ತೀನಿ. ನಿನ್ಗೆ ಹಳೇದೆಲ್ಲ ನೆನಪು ಹೋಗಿತ್ತು, ಇವಾಗ ನೆನಪೆಲ್ಲ ವಾಪಸ್ ಬಂದೈತೆ. ನಾನೇನು ನಿನ್ನ ಮೇಲೆ ಏನು ಸುಳ್ಳು ಹೇಳಿ ಇದು ಮಾಡಲ್ಲ, ಸರಿನಾ? ಎಲ್ಲ ಈ ನೆನಪು ಹೋಗಿತ್ತು, ಇವಾಗ ಬಂದೈತೆ. ಹಳೇದೇನು ಕೆದಕ್ಬೇಡ, ನಿನ್ನ ಮೇಲೆ ಚೆನ್ನಾಗಿ ನಡ್ಕೊಂಡು ಹೋಯ್ತಾನೆ ಅಂತ ಹೇಳ್ಬಿಟ್ಟು ನಾನೇನಿಯ ನಿನ್ನ ಅವಳ ಹತ್ರ ಬಿಟ್ಟು ಒಪ್ಪಿಸಿ ಬರ್ತೀನಿ. ಇನ್ನು ಮೇಲೆ ಮಾವ ನೀನುಂಟು, ಅವಳುಂಟು, ನಿಮ್ಮಮ್ಮ ಉಂಟು, 3 ಜನ ಇರೋದು. ನಿಮ್ಮ ಸಂಸಾರನ ನೀವು ನೋಡ್ಕೊಳ್ಳಿ. ದೊಡ್ಡದ ಕೆಲ್ಸಕ್ಕೆ ಹೋಗಿ ತೋಟ ನೋಡ್ಕೊಳ್ಳಿ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವರಪ್ಪ ಅಷ್ಟೆಲ್ಲ ಕೊಟ್ಟವನು, ಅವರಪ್ಪ ನಿಮ್ಮ ಕೈ ನೋಡ್ಕೊಳಕ್ಕಾಯ್ತಿಲ್ವಾ? ಹೇಳಿ, ತಗೊಳ್ಳಿ 1 ಲಕ್ಷ ಇಟ್ಕೊಳ್ಳಿ. ನಿಮ್ಮ ಖರ್ಚಿಗೋ ಏನಕ್ಕಾದ್ರೂ ಬೇಕಾಯ್ತದೆ. ಆದರೆ ದಯವಿಟ್ಟು ವೇಸ್ಟ್ ಮಾತ್ರ ಮಾಡ್ಬಿಟ್ಟು ಮೊದಲಾದಂಗೆ ಮಾತ್ರ ಬೇವರ್ಸಿ ಬಾಳ್ ಮಾತ್ರ ಬಾಳ್ಬೇಡಿ ಮಾವ. ತಗೊಳ್ಳಿ. ಬೇಡ ಪುಟ್ಟಿ, ಬೇಡ. ನೀನು ಒಂದೊಂದು ಮಾತುನು ಎದೆಗೆ ಬಾಣ ಬಿಟ್ಟಂಗೆ ಆಗೋಗ್ಬಿಡ್ತು. ಬೇಡ ಕಣವ, ಬೇಡ ನನಗೆ. ಇಲ್ಲ ಪರವಾಗಿಲ್ಲ, ತಗೊಳ್ಳಿ ಮಾವ, ತಗೊಳ್ಳಿ. ನನಗೆ ಗೊತ್ತು ನೀವು ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡಿರ್ತೀರಾ ಅಂತ, ಮತ್ತು ಅದಕ್ಕೆಲ್ಲ ಟೆನ್ಷನ್ ತಗೊಂತೀರಾ ಅಂತಂದ್ರೆ ನಂಗೆ ಚೆನ್ನಾಗಿ ಗೊತ್ತು. ನೀವು ಯಾಕೆ ಇಷ್ಟಿಷ್ಟಕ್ಕೂ ಟೆನ್ಷನ್ ತಗೊಂತೀರಾ? ನೋಡಿ ತಗೊಳ್ಳಿ, ಇದ್ರಾಗ 1 ಲಕ್ಷ ಐತೆ. 1 ಲಕ್ಷನ ಇಟ್ಕೊಂಡು ನಿಮ್ಮ ಸಣ್ಣ ಪುಟ್ಟ ಸಾಲ ಉಳಿದ್ರೆಲ್ಲ ತೀರಿಸ್ಕೊಂಬಿಟ್ಟು ನೀವು ಹೆಂಡ್ತಿ ನೋಸಿ ಸಂತಾಕ್ ನೋಡ್ಕೊಳ್ಳಿ. ಅಷ್ಟೇನೇನಿಯ, ಇನ್ನೇನು ಕೇಳಲ್ಲ. ನಿಮ್ಮ ಹೆಂಡ್ತಿ ಹತ್ರ ನಾನು ಮಾತಾಡ್ತೀನಿ. ನನ್ನ ಮಾತು ಅವಳು ಕೇಳ್ತಾಳೆ ಅವಳನ್ನ. ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನಾನು ಅವಳನ್ನ ನೋಡಿದ್ದೀನಿ. ತಗೊಳ್ಳಿ, ಈ 1 ಲಕ್ಷ ರೂಪಾಯಿ ತಗೊಳ್ಳಿ. ಪುಟ್ಟಿ, ನನಗೆ ಕ್ಷಮಿಸ್ಬಿಡು ಪುಟ್ಟಿ. ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟು ಕ್ಷಮಿಸ್ಬಿಡು. ಕ್ಷಮಿಸೋದು ಎಲ್ಲ ನಾನು ಯಾಕೆ ಮಾವ ಕ್ಷಮಿಸ್ದೆ? ನಾನು ಕ್ಷಮಿಸಕ್ಕೆ ಯಾರು? ನಿಮ್ಮ ಹೆಂಡ್ತಿ ಚೆನ್ನಾಗೇ ನಿಮಗೆ ಕ್ಷಮಿಸಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಬಿಟ್ರೆ ಅಷ್ಟೇ ಸಾಕು. ನೀವು ಅವಳಿಗೆ ಏನು ಕೊಡೋದು ಬೇಡ. ಮೋಸ ಮಾಡೋದು ಬಿಟ್ಬಿಡ್ರಿ ಮಾವ. ನೀವು ಮೋಸ ಮಾಡೋದನ್ನು ಬಿಟ್ಟರೆ ಅವಳಿಗೆ ಕೋಟಿ ಕೊಟ್ಟಷ್ಟೇನೆ ಅವಳಿಗೂ ಖುಷಿ ಸಿಗ್ತದೆ. ದಿನ ಬೆಳಗ್ಗೆ ಹೊಲ್ದ ಕಡೆ ಹೋಗಿ ಹೊಲ ನೋಡ್ಕೊಳ್ಳಿ. ಮನೆಗೆ ಬರಬೇಕಾದ್ರೆ ಖುಷಿಯಾಗಿ ಬನ್ನಿ. ಅವಳು ಅಡುಗೆ ಮಾಡಿರ್ತಾಳೆ, ತಿನ್ನಿ, ಮೇಂಟೈನ್ ಮಾಡಿ ಎಲ್ಲನೂ. ನಿಮ್ಮ ಮಾವಂಗೂ ವಯಸ್ಸಾಗೈತೆ, ನಿಮ್ಮ ಅಮ್ಮಂಗೂ ವಯಸ್ಸಾಗೈತೆ. ನಾನು ಚಿಕ್ಕ ಹುಡುಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟು ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಮಾವ. ನೋಡಿ,
ತಗೊಳ್ಳಿ ಲಕ್ಷ ಇಟ್ಕೊಳ್ಳಿ ನಡೀರಿ. ನಾನು ನಿಮ್ಮ ಹೆಂಡತಿ ಹತ್ರ ಏನು ಮಾತಾಡಬೇಕೋ ಅದನ್ನ ನಾನು ಮಾತಾಡ್ತೀನಿ, ನಡೀರಿ. ಸರಿ ಪುಟ್ಟಿ, ಇನ್ಮ್ಯಾಲೆ ನೀನು ಹೇಳ್ದಂಗೆ ಏನಿಯಾ ಕೇಳ್ತೀನಿ. ಇನ್ಮ್ಯಾಲೆ ಇಂಥ ತಪ್ಪು ಮಾಡೋದಿಲ್ಲ. ನೀನು ಹೇಳೋದೆಲ್ಲ ನಿಜನೇನಿಯಾ. ಅಮ್ಮ, ನಂದು ತಪ್ಪಾಯ್ತು ಕಣಮ್ಮ. ನೀನು ನನ್ನ ಇಷ್ಟು ಚೆನ್ನಾಗಿ ಸಾಕಿ ಸಲ್ವುದ್ರೂ ನಾನು ನಿನಗೆ ಅಂತ ಹೇಳ್ಬಿಟ್ಟು ಏನೂ ಮಾಡಲಿಲ್ಲ ಕಣಮ್ಮ. ಪರವಾಗಿಲ್ಲ ಮಗ, ನೀನು ಬದಲಾಗ್ಬಿಟ್ರೆ ನನಗೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕಿಲ್ಲ ಕಣ. ನೀನು ಬದಲಾಗಬೇಕು, ಬದಲಾಗಿದೆಯಾ ಅಂತ ಗೊತ್ತಾಗಬೇಕು. ನಂಗೆ ಅಷ್ಟೇ ನಿನಗೆ ಬೇಕಿರೋದು. ನೀನು ಬದಲಾಗ್ಬಿಟ್ರೆ ನನಗಂತೂ ದೇವರಣೆಗೂ ನನಗೆ ನೀನು ಜೀವಮಾನದಾಗ ನನಗೆ ಇನ್ನೇನು ಕೇಳೋಕ್ಕಿಲ್ಲ ದೇವ್ರ ಹತ್ರ. ನನ್ನ ಮಗ ಬದಲಾಗ್ಬಿಟ್ಟು ನನ್ನ ಮಗ ಸೊಸೆ ಸಂದಕ್ಕಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಕಣ, ಅಷ್ಟೇ ಸಾಕು. ಸರಿ ನಡೀರಿ ಮನೆ ಹತ್ರ, ನಾನೇ ಮಾತಾಡ್ತೀನಿ ನಿಮ್ಮ ಹೆಂಡತಿ ಹತ್ರ. ನಡೀರಿ ಹೋಗೋಣ. ನೀವೇನು ಮಾತಾಡೋಕೆ ಹೋಗ್ಬೇಡಿ, ದುಡ್ಡನ್ನ ಜೋಬಾಗ ಹಾಕೊಳ್ಳಿ. ನಾನು ಪ್ರತಿಯೊಂದೂ ಹೇಳ್ತೀನಿ ನಿಮ್ಮ ಹೆಂಡತಿ ಹತ್ರ. ನೀವು ಅದನ್ನು ಕೇಳಿ ಹ್ಞೂ ಅನ್ನಿ ಅಷ್ಟೇನಿಯ, ಸರಿನಾ? ಇದೊಂದೇ ಸಲ ಮವ, ನಾನು ಕೊನೇ ಸಲ ನಾನು ನಿಮಗೆ ಅವಕಾಶ ಮಾಡಿಕೊಡ್ತಿರೋದು. ಮತ್ತೆ ಇದೇ ಎಡವಟ್ಟು ಕೆಲಸ ಮಾಡ್ಕೊಂಬಿಟ್ಟು ಬಂದರೂ ನಿಮ್ಮ ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಬಿಟ್ಬಿಡ್ತೀನಿ ಅಷ್ಟೇನಿಯ, ಸರಿನಾ? ಬರ್ರಿ, ಲಾಸ್ಟ್ ಚಾನ್ಸ್ ನಿಮಗೆ, ಬನ್ನಿ. ಹಾಂ ಸರಿ ಪುಟ್ಟಿ, ಬಾ ಹೋಗೋಣ. ಅಕ್ಕ ಬನ್ನಿ, ಕುತ್ಕೊ ಬನ್ನಿ, ಕಾಫಿ ಇಕ್ತೀನಿ, ಕುತ್ಕೊ ಬನ್ನಿ. ಯಾಕೆ ನಿಂತ್ಕೊಂಡೇ ಇದ್ದೀರಾ? ಕುತ್ಕೊ ಬನ್ನಿ. ಅಯ್ಯೋ ಪರವಾಗಿಲ್ಲ ಕಣಮ್ಮ, ನಮ್ಮ ಮಗ ಬರ್ತಾನೆ ವಿಹಾನು, ವ್ಯಾನ್ ಇಳಿಸ್ಕೊಂಬಿಟ್ಟು ಬರೋಕೆ ಹೋಗ್ಬೇಕು. ಅಲ್ಲ ಅದು ಅದೇ ನಿನ್ನ ಗಂಡನ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ನಿನ್ನ ಗಂಡಂಗೆ ತಲೆಗೆ ಏಟ್ ಬಿದ್ದುಬಿಟ್ಟು ಪಾಪ ಎಲ್ಲನೂ ಮರ್ತೋಗ್ಬಿಟ್ಟಿತ್ತು. ಅದೇನೋ ಗೊತ್ತಿಲ್ಲ, ನಾನು ನೋಡಿದ ತಕ್ಷಣನೇ ಹಳೆ ನೆನಪೆಲ್ಲನೂ ಬಂದ್ಬಿಡ್ತು. ನನಗೂ ಸ್ವಲ್ಪ ಸಮಾಧಾನ ಆಯಿತು. ಅಯ್ಯೋ ಹಳೆ ನೆನಪೆಲ್ಲ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಹೌದಾ ರೀ, ನಾನಿವಾಗ ನಿನಗೆ ನೆನಪಿದ್ದೀನಾ? ಹಾಂ, ನೆನಪಿದೆಯಾ? ಅಪ್ಪ ಸದ್ಯ ಬರೀ ಪುಟ್ಟಿ 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 ಅಂತ ಧ್ಯಾನ ಮಾಡ್ತಿದ್ರು. ನಾವು ಯಾರು ನೆನಪೇ ಇರ್ತಿರ್ಲಿಲ್ಲ ಅಕ್ಕ. ಇವಾಗ ನಾನು ನೆನಪಿಗೆ ಬಂದಲ್ಲ ಅಷ್ಟೇ ನೆನೆಯ ಸಾಕು ಅಕ್ಕ. ಥ್ಯಾಂಕ್ಸ್ ಅಕ್ಕ. ಹೆಂಗೋ ನಿಮ್ಮ ನೋಡಿದ ತಕ್ಷಣ ಏನೇ ನೆನಪಿಗೆ ಬಂದ್ಬಿಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ. ಅಷ್ಟೇ ಅಲ್ಲ, ಆ ತಲೆಗೆಲ್ಲ ಏಟ್ ಬಿದ್ದು ಹಿಂಗೆಲ್ಲ ಆದಮೇಲೆ ನಿನ್ನ ಗಂಡ ತುಂಬ ಬದಲಾಗ್ಬಿಟ್ಟವನೆ, ಸರಿನಾ? ಎಲ್ಲ ಒಳ್ಳೆದೇನೆ ಆಗ್ತದೆ ನೋಡು. ಹಳೆದೆಲ್ಲ ಬಿಟ್ಬಿಡು. ಇಷ್ಟು ದಿನ ನಡೆದಿರೋ ಹಿಂದಿನ ಕತೆ ಎಲ್ಲನೂ ನೀನು ಪದೇ 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 ಹೇಳಕ್ಕೆ ಹೋಗ್ಬೇಡ. ಇನ್ನು ಮುಂದೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡು, ಸರಿನಾ? ಇಷ್ಟು ದಿನ ಆಗೋದೆಲ್ಲ ಆಗೋಗ್ಬಿಟ್ಟೈತೆ. ಹಳೆ ಕತೆ ಪುರಾಣ ಅದೆಲ್ಲ ಹಳೆ ಕತೆ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಅದೆಲ್ಲ ಯಾಕೆ ಬೇಕು ನಮಗೆ? ಹಳೆ ಕತೆ ಎಲ್ಲ ಬಿಟ್ಬಿಟ್ಟು ಈಗ ಹೊಸ್ದಾಗಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿರಿ, ಸರಿನಾ? ಈಗ 10 ಲಕ್ಷ ಕಳೆದೆ, 5 ಲಕ್ಷ ಕಳೆದೆ, ಅದೆಲ್ಲ ಬೇಡ ಕಣಮ್ಮ. ನಿನ್ನ ಗಂಡ ಇವಾಗ ಸರೋಗವನೆ ಅಲ್ವಾ? ಅವನಿಗೂ ಪಶ್ಚಾತ್ತಾಪ ಆಗೋಗ್ಬಿಟ್ಟೈತೆ, ಅವನಿಗೂ ಎಲ್ಲನೂ. ಇನ್ನು ಮುಂದೆ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ಹಳೆದನ್ನೇ ಹಿಡ್ಕೊಂಡು ಕುತ್ಕೊಂಡ್ರೆ ಮುಂದೆ ಜೀವನ ಹೋಗಲ್ಲ ಕಣಮ್ಮ. ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ಏನಾದರೂ ಅಂತ ತಪ್ಪು ಮಾಡಿದ್ರೆ ಮೆಟ್ನಾಗೊಡ್ದು ಮನೆಯಿಂದ ಈಚೆ ಕಡೆಗೆ ಹಾಕೋಬಿಟ್ರೆ ಹಿಂಗೆಲ್ಲ ಬಂದ್ಬಿಟ್ಟು ಕ್ಷಮಿಸು ಗಿಮ್ಸು ಅಂತ ಏನು ನಾನು ಕೇಳಲ್ಲ. ಚಪ್ಪಳೆ ಹೊಡೆದು ಒಂದೇ ಸಲ ತಪ್ಪು ಮಾಡಿದ್ನಾ, ಚಪ್ಪಳೆ ಹೊಡೆದು ಈಚೆ ಕಡೆಗೆ ಹಾಕ್ಬಿಡು ಒಂದೇ ಸಲನೇ. ನನಗೆ ನಂಬಿಕೆ ಐತೆ ನಮ್ಮ ಮಾವ ಇಂಥ ತಪ್ಪೆಲ್ಲನೂ ಮಾಡಲ್ಲ ಇನ್ನು ಮ್ಯಾಲೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತುಂಬ ನೊಂದು ಬೆಂದವ್ರು ಇವಾಗ, ಅವ್ರಿಗೂ ಅರ್ಥ ಆಗೈತೆ. ಅದಕ್ಕೆ ನಿನ್ಗೆ ಹೇಳ್ಬಿಟ್ಟು ಎಲ್ಲನೂ ಬಿಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅವ್ರಿಗೂ ಎಲ್ಲ ಅರ್ಥ ಆಗೈತೆ ಅಲ್ವಾ ಮಾವ? ನಿಮಗೆಲ್ಲ ಅರ್ಥ ಆಯಿತು? ಹಾಂ ಪುಟ್ಟಿ, ಅರ್ಥ ಆಯಿತು. ನನ್ನ ಹೆಂಡತಿಗೆ ನಾನು ಭಾಳ ಬೇಜಾರು ಮಾಡ್ಬಿಟ್ಟಿದ್ದೀನಿ. ಹಂಗೆಲ್ಲ 10 ಲಕ್ಷ ರೂಪಾಯಿನ ರೇಸಾಗೆಲ್ಲ ಕಳೆದ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನೊಂದು ಇಂಥ ಕೆಲಸ ಮಾಡೋಕ್ಕಿಲ್ಲ. ಇನ್ಮೇಲೆ ಮನೆ ಸಂಸಾರ ನಾನು ಅಂತ ಹೇಳ್ಬಿಟ್ಟು ನನ್ನ ಪಾಡು ನಾನು ಇರ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು. ರೀ ಪರವಾಗಿಲ್ಲ ಬಿಡಿ. ನೀವು ಸದ್ಯ ಎಲ್ಲ ನೆನಪಿಗೆ ಬಂದು ನೀವೆಲ್ಲ ಚೆನ್ನಾಗಾದ್ರಲ್ಲ, ಇದಕ್ಕಿನ್ನೂ ನನಗೇನಾದರೂ ಬೇಕಾ? ಹಾಂ, ಸದ್ಯ ನೀವು ಚೆನ್ನಾಗಿರೋದು ನೋಡಿ ನನಗೆ ಬಹಳ ಖುಷಿ ಆಗ್ತೈತೆ. ಇನ್ಮೇಲೆ ಚೆನ್ನಾಗಿದ್ಬಿಟ್ರೆ ಸಾಕು. ಚೆನ್ನಾಗಿದ್ಬಿಟ್ರಲ್ಲ ಚೆನ್ನಾಗಿರ್ತಾರೆ, ನೀನು ಚೆನ್ನಾಗಿರ್ತೀಯ, ಸರಿನಾ? ನೀನು ನಿನ್ನ ಗಂಡ ನಿಮ್ಮ ಅತ್ತೆ ನಿಮ್ಮ ಅಪ್ಪ ಸಂಸಾರನ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ರಿ, ಸರಿನಾ? ಹಿಂಗೆ ಚೆನ್ನಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇಬ್ಬರು ಒಬ್ರಿಗೊಬ್ರಿಗೆಲ್ಲನೂ ಜೀವನದಾಗೆ ಹೊಂದ್ಕೊಂಡು ಬಾಳ್ಕೊಂಡು ಚೆನ್ನಾಗೋಗ್ರಿ. ಇದಕ್ಕಿನ್ನೂ ಜಾಸ್ತಿ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ. ಇರೋದು ಒಂದೇ ಜೀವನ, ಸರಿನೇ? ಇರೋ ಒಂದು ಜೀವನನ ಹ್ಯಾಪಿಯಾಗಿ ಕಳ್ಕೊಂಡಿದ್ಬಿಡಿ. ಯಾಕಂದರೆ ಎಲ್ರಿಗೂ ಒಂದೇ ಜೀವನ ಅಲ್ವಾ? ಬರೀ ಹತ್ಕೊಂಡು ಕಳೆದ್ರೂ ದಿನ ಹೊಲ್ಟೋಯ್ತದೆ. ನಕ್ಕೊಂಡು ಕಳೆದ್ರೂ ದಿನ ಹೊಂಟೋಯ್ತದೆ. ಯಾವಾಗೂ ನಗ್ನಗ್ತಾನೇ ದಿನ ಕಳೆಯೋಣ, ಸರಿನಾ? ಸರಿ ಅಕ್ಕ, ನೀವು ಹೇಳೋದು ನಿಜನೇನಿಯ. ಇಲ್ಲ, ನಮ್ಮ ಯಜಮಾನ್ರನ್ನ ಇನ್ನು ಹಳೇದೆಲ್ಲ ಏನೂ ಕೆದ್ಕಲ್ಲ. ಸದ್ಯ ಅವ್ರಿಗೆಲ್ಲ ತಲೆ ಸರಿ ಹೋಯ್ತಲ್ಲ ಅಷ್ಟೇ ಏನಿಯ ಸಾಕು. ಇನ್ನು ಹಳೇದೇನು ಕೆದ್ಕಕ್ಕಿಲ್ಲ. ನಾನಂತೂ ಇನ್ನೇನಿದ್ರು ಎಲ್ಲನೂ ಹೊಸ್ದಾಗೆ ಏನಿಯ ಜೀವನ ಶುರು ಮಾಡ್ಕೊತೀವಿ. ಥ್ಯಾಂಕ್ಸ್ ಅಕ್ಕ. ನಮ್ಮ ಸಂಸಾರಕ್ಕೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ. ಕೂತ್ಕೊಳ್ಳಿ ಅಕ್ಕ, ಕಾಫಿಗಾದರೂ ಇಕ್ತೀನಿ. ನೀವು ಗಂಡ ಹೆಂಡತಿ ಸರೋಗ್ರಪ್ಪ ಫಸ್ಟು. ನಾನು ಆಮೇಲೆ ಬಂದ್ಬಿಟ್ಟು ಒಳ್ಳೆ ಊಟಕ್ಕೇನೆ ಬಂದ್ಬಿಡ್ತೀನಿ, ಸರಿನಾ? ಇವಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗಿ. ನಾನಿನ್ನು ಬರಲಾ? ಹಾಂ ಸರಿ ಆಯಿತು ಅಕ್ಕ. ಹೊರಡಿ ಅತ್ತೆ, ನಾನು ಬರ್ತೀನಿ. ಮಾವ ಹೇಳಿದೆಲ್ಲ ನೆನಪೈತೆ ಅಂತ ಅನ್ನಿಸ್ತೈತೆ. ನೆನ್ಪಿಟ್ಕೊಳ್ಳಿ ಎಲ್ಲ ನಾನು. ಯಾವುದು ಮರಿಬೇಡಿ. ಜೀವನದಲ್ಲಿ ಒಂದೇ ಜೀವನನೇ ಇರೋದು. ಯಾವಾಗೂ ಖುಷಿಯಾಗಿ ಕಳಿಬೇಕು ಮಾವ. ಯಾವಾಗೂ ಬೇಜಾರು ಮಾಡ್ಕೊಂಡು ಹೊತ್ಕೊಂಡು ಗುಳಾಡ್ಕೊಂಡು ಅಯ್ಯೋ ಅಂದ್ಕೊಂಡು ಕಳಿಬೇಡಿ. ಓಡೋಗೋದನ್ನು ನಿಲ್ಲಿಸಿ ಫೇಸ್ ಮಾಡಿ. ಧೈರ್ಯವಾಗಿ ಏನಾದರೂ ಬರಲಿ ಅದನ್ನು ಫೇಸ್ ಮಾಡ್ತೀರಿ. ಓಡೋಗ್ಬೇಡಿ ಇಲ್ಲಿಂದ, ಸರಿನಾ? ಅತ್ತೆ ಚೆನ್ನಾಗಿರಿ. ಸೊಸೆ ಜೊತೆ ಎಲ್ಲರ ಜೊತೆನೂ ಏನಾದರೂ ಬೇಕಾದರೆ ಮನೆ ನಿಲ್ಲೇ ಐತಲ್ಲ, ಬಂದ್ಬಿಡಿ, ಸರಿನಾ? ಆಯಿತು ಕಣವ, ಆಯಿತು. ಸರಿ ಅತ್ತೆ, ನಾನು ಬರ್ತೀನಿ. ನಂದು ತಪ್ಪಾಯ್ತು ಕಣೆ, ನನ್ನ ಶಾನೆ ತಪ್ಪಾಯ್ತು. ನನಗೇನಿ ನನ್ನ ಬಗ್ಗೆ ನನಗೇನಿ ಅಸಹ್ಯ ಆಯ್ತೈತೆ. ನಾನು ಎಂಥ ತಪ್ಪು ಮಾಡ್ಬಿಟ್ನಲ್ಲ ನಾನು. ನಾನು ಎಂಥ ತಡಬಡ್ಡೈತದು, ನಾನು ಎಂಥ ತಪ್ಪು ಮಾಡ್ಬಿಟ್ನಲ್ಲ ನಾನು ಅಂತ ಯಾವಾಗೂ ಅನ್ನಿಸ್ತಾ ಇರ್ತದೆ. ನಾನು ಬೇಕು ಅಂತ ಹೇಳ್ಬಿಟ್ಟು ಇಂಥ ತಪ್ಪು ಮಾಡಿಲ್ಲ. ನಾನು ತಲೆನಾಗ ಏನು ಮಾಡ್ತಿದ್ದೀನಿ ಅಂತ ನೀವೇ ಗೊತ್ತಾಗಲಿಲ್ಲ.
ನೋಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂದೇನೆ ನೀ ಶಾನೆ ದೊಡ್ಡದಪ್ಪ ಆಯಿತು ನಂದಂತೂ. ಇನ್ನೊಂದು ಕಿತ ಹಿಂಗೆಲ್ಲ ಮೋಸ ಮಾಡೋದು, ಸುಳ್ಳು ಹೇಳೋದು, ದುಡ್ಡು ಎತ್ತೋದು, ನಿನ್ಗೆ ಹೇಳ್ದಿದ್ದಂಗೆ ಏನು ಕೆಲಸನೂ ಮಾಡಲ್ಲ. ಏನು ಮಾಡಿದ್ರು ನೀನು ಹೇಳ್ದಂಗೆ ನೀ ಮಾಡ್ತೀನಿ ಕೆಲಸನ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಬದಲಾಗಿರೋದು ನೋಡಿ ದೇವ್ರೇ, ನನಗಂತೂ ಖುಷಿ ಆಯ್ತೈತೆ. ಒಂದು ಹೆಂಡ್ತಿಗೆ ಗಂಡ ಬದಲಾಗಿರೋದಕ್ಕಿಂತ ಬೇರೆ ಖುಷಿ ಯಾವಾಗಾದ್ರೂ ಸಿಗ್ತದ ಹೇಳಿ? ಅಪ್ಪ, ಅದು ಯಾವ ದೇವ್ರು ಕಣ್ಬಿಟ್ನೋ ಏನೋ ಗೊತ್ತಿಲ್ಲ. ನೀವಂತೂ ಬದಲಾಗಿರೋದು ಕೇಳೇನಿ, ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ ರೀ. ಕುಂತ್ಕೊಳ್ಳಿ, ಹೋಗ್ಬಿಟ್ಟು ಗಸಗಸೆ ಪಾಯಸನ ಮಾಡ್ಕೊಂಬಿಟ್ಟು ಬರ್ತೀನಿ ಈ ಖುಷಿಗೆ. ನನಗಂತೂ ನೀವು ನಿಮ್ಗೆ ತಲೆಗೆ ಏಟು ಬಿದ್ದಿತ್ತಲ್ಲ ಅದೆಲ್ಲ ಸರೋಗೈತೆ ಅನ್ನೋದೊಂದಾದರೆ, ನೀವು ಮತ್ತೆ ತೆಪ್ಪು ಮಾಡೋಕ್ಕಿಲ್ಲ ಅಂತ ಹೇಳ್ತಿ ಒಪ್ಕೊಂಡು ಇದು ಮಾಡ್ತಿದ್ದೀರಲ್ಲ, ಅದಕ್ಕೊಂಥರ ಖುಷಿ. ಒಳ್ಳೆ ಗಸಗಸೆ ಪಾಯಸ ಮಾಡ್ಬಿಡ್ತೀನಿ. ಕುಂತ್ಕೊಳ್ಳಿ ಅತ್ತೆ, ಕುಂತ್ಕೊಳ್ಳಿ ಅತ್ತೆ ನೀವು. ಅಯ್ಯೋ ಅದೆಲ್ಲ ಏನು ಬಿಡು. ಆ ಆ, ಬೇಡ ಬೇಡ, ಈಗೇನಕ್ಕೆ ಪರವಾಗಿಲ್ಲ, ಏನಾಯ್ತು ಅದನ್ನೇ ತಿನ್ಕತೀನಿ. ರೀ, ಅಯ್ಯೋ ಕೂತ್ಕೊಳ್ಳಿ. ಗಸಗಸೆ ಪಾಯಸ ಮಾಡಿದ್ರಾಗ ಏನಾಯ್ತದೆ? ಇದೊಳ್ಳೆ ಸಂದ ಕೇಳ್ತೀರ ನೀವಂತೂ. ಓ, ಗಸಗಸೆ ಪಾಯಸ ಮಾಡಿದ ತಕ್ಷಣ ಏನೋ ಇದಾಗೋಗ್ಬಿಡ್ತದ? ನೀವು ಸುಮ್ಮನೆ ಕುಂತ್ಕೊಳ್ಳಿ ಅತ್ತೆ, ನೀವು ಕೂತ್ಕೊಳ್ಳಿ. ಹಬ್ಬ, ಇಷ್ಟಾದ್ರೂ ಬದಲಾಗಿದ್ರಲ್ಲ. ನನಗಂತೂ ಒಳ್ಳೆ ಹಬ್ಬ ಹಬ್ಬ ಮಾಡ್ದಂಗೆ ಆಯ್ತಾಯ್ತು. ನನಗಂತೂ ನೀವು ಬದಲಾಗಿರೋದು ನೋಡ್ಬಿಟ್ಟು ನನ್ನ ಖುಷಿಗಂತೂ ಪಾರನೇ ಇಲ್ಲ. ಅದಕ್ಕೆ ಗಸಗಸೆ ಪಾಯಸ ಮಾಡ್ಕೊಂಬಿಟ್ಟು ಬರ್ತೀನಿ ಹೋಗಿ, ಸರಿನಾ? ಅಪ್ಪಂಗೂ ಫೋನ್ ಮಾಡಿ ಹೇಳ್ಬಿಡ್ತೀನಿ ನೀವು ಇಷ್ಟೊಂದೆಲ್ಲ ಬದಲಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಇರಿ ಬಂದೆ. ಮಗ, ನಿನ್ನ ಸಂಸಾರ ನಿನ್ನ ಕೈಯಾಗ ಐತೆ ಕಣ ಮಗ. ಹೂ ಕಣಮ್ಮ. ನೋಡ್ದಾ ಪುಟ್ಟಿ ಎಷ್ಟು ಚೆನ್ನಾಗಿ ಎಲ್ಲನೂ ಹ್ಯಾಂಡ್ಲ್ ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು. ಪುಟ್ಟಿಗೆ ವಯಸ್ಸು ಸಿಗ್ದಾದ್ರೂ ಅವಳಿಗೆ ಅನುಭವ ಸ್ಯಾನೆ ಹೋಗ್ಬಿಟ್ಟೈತೆ ಮಗ. ಇನ್ನು ಮ್ಯಾಲಿನ ಹೆಂಡ್ತಿಗೆ ಏನೂ ಮೋಸ ಮಾಡಿದಂಗೆ, ಸುಳ್ಳು ಹೇಳ್ದಿದ್ದಂಗೆ ಅವಳೊಂದು ಕೆಲಸ ಹೇಳ್ತಾಳೆ, ನೀನೊಂದು ಕೆಲಸ ಮಾಡ್ಕೊಂಡು ಹೆಂಗೋ ಸುಖವಾಗಿ ಸಂತೋಷವಾಗಿ ಹೋಗ್ರಪ್ಪ. ನಾವಿನ್ನು ಎಷ್ಟು ದಿನ ಬಾಳ್ದೆವು, ನಾವಿನ್ನು ಎಷ್ಟು ದಿನ ಇದ್ದೆವು ನೀನೇ ಹೇಳು. ನಾವಿನ್ನು ಎಷ್ಟು ದಿನ ಬದುಕ್ತೀವಿ ಅಂತ ನೀನೇ ಹೇಳು. ನೀವೇ ಕಣ ಮಗ ಬದುಕಿ ಬಾಳ್ಬೇಕಾಗಿರೋರು. ಸರಿನಾ? ಒಳ್ಳೆ ಹೆಂಡ್ತಿ ಸಿಕ್ಕವಳೆ, ಅವಳ ಜೊತೆ ಸಂದಾಗಿ ಸಂಸಾರ ಮಾಡ್ಕೊಂಡು ಸಂದಾಗಿ ಜೀವನ ಮಾಡ್ಕೊಂಡು ಸಂದಾಗಿ ಇದ್ಬಿಡು ಅಷ್ಟೇ. ಇನ್ನೊಂದ್ಕಿಂತ ಮತ್ತೆ ಹಳೆ ಕತೆ ಶುರು ಮಾಡ್ಕೋಬೇಡ ಕಣ ಮಗ. ಇಲ್ಲಮ್ಮ, ಪುಟ್ಟಿಯಿಂದ ಎಲ್ಲ ಜ್ಞಾನೋದಯ ಆಗ್ಬಿಡ್ತು. ನಾನು ಎಷ್ಟು ತೆಪ್ಪು ಮಾಡ್ತಿದ್ದೆ, ನಾನು ತೆಪ್ಪು ಮಾಡ್ತಿರೋದಕ್ಕೆ ಏನೇನೆಲ್ಲ ಆಯ್ತಿತ್ತು, ಪ್ರತಿಯೊಂದೂ ನನಗೂ ಚೆನ್ನಾಗಿ ಎಪ್ತಿ ಬಂದ್ಬಿಡ್ತು ಕಣಮ್ಮ. ಹ್ಞೂ ಕಣಮ್ಮ, ನಾನು ಇನ್ನು ಮೇಲೆ ತೆಪ್ಪು ಮಾಡೋಕ್ಕಿಲ್ಲ. ನಾನು ಹೆಂಡ್ತಿ ಜೊತೆ ಸುಖವಾಗಿ ಏನೇ ಇರ್ತೀನಿ. ಪಾಪ ಅವಳು ನೋಡಿ ಎಷ್ಟು ಖುಷಿ ಪಟ್ಬಿಟ್ಲು. ನಾನು ಬದಲಾಗಿದ್ದೀನಿ ಅಂದಿದ ತಕ್ಷಣ ಎಷ್ಟು ಖುಷಿ ಪಟ್ಬಿಟ್ಲು. ಅವಳು ಬದಲಾಗಿರೋದು ನೋಡ್ಬಿಟ್ಟು ನನಗಂತೂ ಸ್ಯಾನೆ ಅಂದರೆ ಸ್ಯಾನೆ ಖುಷಿ ಆಯ್ತಾಯ್ತು. ನನಗಂತೂ ನಾನು ಬದಲಾಗಿರೋದಕ್ಕೆ ನನಗೆ ಖುಷಿ ಆಯ್ತಾಯ್ತೆ ಕಣಮ್ಮ. ಪುಟ್ಟಿಯಿಂದನೇ ಎಲ್ಲ ಸಾಧ್ಯ ಆಗಿದ್ದು. ಪುಟ್ಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ ಅಲ್ವೇನಮ್ಮ? ಹೂ ಕಣ ಮಗ. ಪುಟ್ಟಿ ಬಿಡು, ಒಂಥರ ಅವಳಂತೂ ಹೋಗೋಗು. ನಿನ್ನ ಹೆಂಡತಿ ಗಸಗಸೆ ಪಾಯಸ ಮಾಡ್ತಾವಳೆ, ನಗ್ನಗ್ತಾ ಮಾತಾಡ್ಕೊಂಡು ನೀನು ಖುಷಿಯಾಗಿರು. ನಾನು ಸ್ವಲ್ಪ ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ಸರಿಯಮ್ಮ, ಆಯಿತು.